ಹೊಸರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಷ್ಟು ತಮಿಳ್ನಾಡು ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ನಮ್ಮ RCBಗೆ ಈ ಬಾರಿ IPL ಆಕ್ಷನ್ನೇ ಬೇಡ ಗೈಸ್. ಲಿಟ್ರಲಿ ಹೇಳ್ಬೇಕಂತ ಹೇಳಿದ್ರೆ ಒಬ್ಬೊಬ್ಬ ಪ್ಲೇಯರ್ ಇಲ್ದೆ ನಮ್ಮ RCB ಆಟ ಆಡೋ ಏನು ಎಲ್ಲೋ ಹೋಗ್ಬಿಡತ್ತೆ ನಮ್ಮ RCB. ಆ ರೀತಿ ಟೀಮ್ ನಮ್ಮ RCB ಈ ಬಾರಿ ಮೇಂಟೈನ್ ಮಾಡಿರೋದ್ರಿಂದ. ಯಾಕಪ್ಪ ಅಂತ ಹೇಳಿದ್ರೆ ಆಕ್ಷನ್ ಅಲ್ಲಿ ಏನಾದ್ರು ಇಂಜುರಿ ಸಮಸ್ಯೆ ಇದೆ, ಅವ್ರ ರಿಪ್ಲೇಸ್ಮೆಂಟ್ ಅಷ್ಟೇ ನಾವು ಪರ್ಚೇಸ್ ಮಾಡ್ಬೇಕಷ್ಟೇ ಬಿಟ್ರೆ ಆಕ್ಷನ್ ಅಲ್ಲಿ ಮತ್ ಯಾವ ಕಾರಣಕ್ಕೂ ನಮ್ಗೆ RCB ಅಂತ ಬಂದ್ರೆ ಈ ಬಾರಿ ಆಕ್ಷನ್ನೇ ಬೇಡ. ಆ ರೀತಿ ಟೀಮ್ ನ ಮೇಂಟೈನ್ ಮಾಡ್ಕೊಂಡು ಹವಾ ಬಿಲ್ಡ್ ಮಾಡಿರೋದಂತಾನೆ ಹೇಳ್ಬೋದು. ನಮ್ಮ RCB ಏನೇನು ಚೇಂಜಸ್ ಆಗಿರ್ಬೇಕು ಅಂತ ನಿಮ್ಗೆ ಗೊತ್ತಿರಬಹುದು, ಆದ್ರೂ ಕೂಡ IPL ಆಕ್ಷನ್ ನನ್ನ ಪ್ರಕಾರ ಈ ಡಿಸೆಂಬರ್ 14 ಅಬುದಾಬಿಲಿ ಫಿಕ್ಸ್ ಆಗುತ್ತೆ ಅಂತ ನ್ಯೂಸ್ ರಿಪೋರ್ಟ್ಸ್ ಗಳು ಎಲ್ಲ ಅಫಿಷಿಯಲ್ ಅಕೌಂಟ್ ಕೂಡ ಕನ್ಫರ್ಮ್ ಆಗಿರೋ. ಯಾಕಪ್ಪ ಅಂತ ಹೇಳಿದ್ರೆ 16ನೇ ತಾರೀಕು ಬೇಗನೆ ಈ ಬಾರಿ ಮಾಡ್ತಾ ಇರೋದು. ಮತ್ತೆ IPL ಗೆ ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿರೋದು ಮತ್ತೆ ಬೇಸ್ ಪ್ರೈಸ್ ಎಷ್ಟು ಇಟ್ಕೊಂಡಿರೋದು ಅದೆಲ್ಲವನ್ನ ಸಪರೇಟ್ ವಿಡಿಯೋ ತಿಳಿಸ್ತೇನೆ. ಒಟ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು RCB ಯಾಕೆ ಈ ಬಾರಿ IPL ಆಕ್ಷನ್ ನ ಅವಶ್ಯಕತೆ ಇಲ್ಲ, ಆ ರೀತಿ ಪ್ಲೇಯಿಂಗ್ ಲೆವೆನ್ ಇದೆಯಾ ಅನ್ನೋದನ್ನ ನನ್ಗೆ ತಿಳಿಸ್ಕೊಳ್ಳಿಕ್ಕೆ ವಿಡಿಯೋ ಮಾಡಿರೋದು. ಅದಕ್ಕೂ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರ ಇದ್ದೆ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾಡೋಂತ ಹೇಳೋ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಿವ್ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ IPL ಆಕ್ಷನ್ ಯಾಕೆ ಈ ಬಾರಿ ಅವಶ್ಯಕತೆ ಇಲ್ಲ ಅಂತ ಕೇಳೋದಾದ್ರೆ, ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಘಟಾನುಘಟಿ ಪ್ಲೇಯರ್ಸ್ ಗಳು ಅವ್ರ ಫಾರ್ಮ್ ಕೂಡ ಅದೇ ಲೆವೆಲ್ ಅಲ್ಲಿ ಇರೋದು, ಒಂದು ಕ್ಲಾಸ್ ಅಂತ ನೋಡೋ ಮಟ್ಟಿಗೆ. ಫಿಲ್ ಸಾಲ್ಟ್ ಆಗಿರ್ಬೋದು, ಕಿಂಗ್ ಕೊಹ್ಲಿ ಅವ್ರು ಆಗಿರ್ಬೋದು, ಅದಲ್ಲಂತೂ ಟೀಮ್ ಡೇವಿಡ್ ಅವರು, ರೋಮಿಯೋ ಶೆಫರ್ಡ್ ಅಂತೂ ಕ್ರೇಜಿ ಫಾರ್ಮ್ ಅಲ್ಲಿ ಇರೋದು. ಫಿಲ್ ಸಾಲ್ಟ್ ಅವರೆಲ್ಲವ ಅವ್ರದ್ದು ಎಲ್ಲೋ ಇದಾರೆ ಅಂತಾನೆ ಹೇಳ್ಬೋದು. T10 ಲೀಗ್ ಅಲ್ಲಂತೂ ಅವರ ಸ್ಮ್ಯಾಶಿಂಗ್ ಎಬಿಲಿಟಿ ಎಲ್ಲ ನೋಡ್ರೆ ಅಬ್ಬಾ, 5 ಓವರ್ಗೆ 100 ಆಡುವಂತ ಕೇಪಬಿಲಿಟಿ ಇಲ್ಲಿ ಟೀಮ್ ಡೇವಿಡ್ ಅವ್ರು ಮಾಡ್ಕೊಂಡಿದ್ದು. ಜಸ್ಟ್ ಮಿಸ್ ಅಷ್ಟೇ, ಜಸ್ಟ್ 2 ರನ್ಸ್ ಇಂದ ಅದು ಕೂಡ ಓವರ್ ಮುಗಿದೆ. ಏನಾದ್ರು ಒಂದ್ ಬಾಲ್ ಇದ್ದಿದ್ರೆ ಅದು 6ಗೆ ಎಟ್ಟುವಂತ ಕೇಪಬಿಲಿಟಿ ಇಲ್ಲಿ ಟೀಮ್ ಡೇವಿಡ್ ಅವರು ಇದ್ರು. ಆ ರೀತಿ ಒಳ್ಳೆ ಕ್ರೇಜೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೇವೆ. ಕಿಂಗ್ ಕೊಹ್ಲಿ ಅವರು ಅಂತ ಒಂದು ಕ್ರೇಜಿ ಫಾರ್ಮ್ ಅಲ್ಲಿ ಇರೋದು. ಓಡಿ ಫಾರ್ಮೆಟ್ ಆಗಿ ಅದು ಯಾವ್ದು ಫಾರ್ಮ್ ಇಂಪಾರ್ಟೆಂಟ್, ಮೇನ್ ಹಾಕೊಂಡು ಬ್ಯಾಟ್ ಇಂದ ರನ್ಸ್ ಬರ್ತಾ ಇರ್ಬೇಕು ಅಷ್ಟೇ ಬಿಟ್ರೆ ಬಾಲ್ ಟು ಬಾಲ್ ಹೊಡೆಯಲಿ ಏನೇ ಹೊಡೆಯಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಕ್ರೇಜೆಸ್ಟ್ ಫಾರ್ಮ್ ಅಲ್ಲಿ ಎಲ್ಲ ಕೂಡ A to Z ಎಲ್ಲ RCB ಪ್ಲೇಯರ್ಸ್ ಗಳು ಕೂಡ ಕ್ರೇಜೆಸ್ಟ್ ಫಾರ್ಮ್ ಅಲ್ಲಿ ಇರೋದು. ಅದಕ್ಕೆ ನಮ್ಮ RCB ಏನು ಕೂಡ ತೊಂದರೆ ಆಗಲಿಲ್ಲ ಅಂತ 100% ಅನ್ನಿಸ್ತಾ ಇರೋದು. ಅದಕ್ಕಾಗಿ ಇಲ್ಲಿ IPL ಆಕ್ಷನ್ ನ ಅವಶ್ಯಕತೆಯೇ ಇಲ್ಲ 100% ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ RCBಗೆ. ಯಾಕೆ ಅಂತ ಕೇಳೋದಾದ್ರೆ ಅದೇ ಹೇಳ್ದನಲ್ಲ, ಆ ರೀತಿ ಕೋರ್ ಟೀಮ್ ನ ಮೇಂಟೈನ್ ಮಾಡಿರೋದು. ನಮ್ಗೆ ಏನು ಕೂಡ ಅಷ್ಟು ಕನಿ ಮುಲಾಜಿಲ್ದೆ ಪ್ಲೇಯರ್ಸ್ ಗಳನ್ನ ಯಾರನ್ನೂ ಕೂಡ ನಾವು ಡ್ರಾಪ್ ಮಾಡಲಿಲ್ಲ. ಒಂದೇ ಸ್ಲಾಟ್ ಅಷ್ಟೇ ಬಿಟ್ಟು ಅದು ಅವ್ರ ವರ್ಸ್ಟ್ ಪರ್ಫಾರ್ಮೆನ್ಸ್ ಇಂದ ಅವ್ರು ಡ್ರಾಪ್ ಆಗಿರೋದು, ಇಲ್ದಿದ್ರೆ ಅವರು ಕೂಡ ಡ್ರಾಪ್ ಆಗ್ತಾ ಇರ್ಲಿಲ್ಲ. ಆ ರೀತಿ ಕೋರ್ ಟೀಮ್ ನಮ್ಮ RCB ಮೇಂಟೈನ್ ಮಾಡ್ಲಿಕ್ಕೆ ಈ ವರ್ಷ ನೋಡ್ತಾ ಇರೋದು. ಅದೇ ರೀತಿಯಾಗಿ 16ನೇ ತಾರೀಕು ಅಬುದಾಬಿಲಿ ಆಗ್ತಾ ಇರುವಂತದ್ರಲ್ಲಿ ಮೇನ್ ಆಗಿ ರಿಪ್ಲೇಸ್ಮೆಂಟ್ ಏನಾದ್ರು ಇಂಜುರಿ ಸಮಸ್ಯೆ ಆದ್ರೆ, ಹೋದ ಸೀಸನ್ ಆಯ್ತಲ್ಲ ಕೊನೆಯಲ್ಲಿ ಸ್ವಲ್ಪ ಇಂಜುರಿ ಸಮಸ್ಯೆ, ನೀ ಇಂಜುರಿ ಅದು ಇದು ಏನಾದ್ರು ಆದ್ರೆ ಮಾತ್ರ ಅವರ ರಿಪ್ಲೇಸ್ಮೆಂಟ್ ಗೆ ಮಾತ್ರ ಇಲ್ಲಿ ಪ್ಲೇಯರ್ಸ್ ಗಳಿಗಾಗಿ ನಮ್ಮ RCB ಆಕ್ಷನ್ ಮಾಡ್ಬೇಕಾಗತ್ತೆ ಅಷ್ಟೇ ಬಿಟ್ರೆ ಮತ್ತೆ ಏನೂ ಕೂಡ ಬೇಡ. ಆ ರೀತಿ ಸೆಟ್ ಟು ಪ್ಲೇಯಿಂಗ್ ಲೆವೆನ್, ಆ ರೀತಿ ಇವಾಗ ಆಡ್ಸಿದ್ರು ಕೂಡ ಇವಾಗ್ಲೂ ಕೂಡ ಚಾಲೆಂಜ್ ಕೊಡುವಂತ ಪ್ಲೇಯಿಂಗ್ ಲೆವೆನ್ ನಮ್ಮ RCB ಇರೋದಂತಾನೆ ಹೇಳ್ಬೋದಾಗಿದೆ. ಓಪನರ್ ಆಗಿ ಬರ್ತಾರೆ ಫಿಲ್ ಸಾಲ್ಟ್ ಅಂಡ್ ಕಿಂಗ್ ಕೊಹ್ಲಿ ಅವರು, ಇವರೇ ಮೋಟಿವೇಶನ್ ಹಾಕೊಂಡು ಇವರೇ ಮುನ್ನಡೆಸೋದು ಅಂತ 100% ಹೌದು. ಆ ರೀತಿ ಇರೋದು ಪ್ಲೇಯಿಂಗ್ ಲೆವೆನ್ ಅಲ್ಲಿ ನೋಡ್ತಾರೆ. ಮತ್ತೆ ನಂಬರ್ 3 ಅಲ್ಲಿ ಬರ್ತಾರೆ ಕ್ಯಾಪ್ಟನ್ ರಜತ್ ಅವರು. ಅದೇ ರೀತಿ ನಂಬರ್ 4 ಅಲ್ಲಿ ದೇವದತ್ ಪಡಿಕ್ಕಲ್ ಅವ್ರನ್ನ ತರುವಂತ ಸಾಧ್ಯತೆ. ಯಾಕಪ್ಪ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡರ್ ಒಬ್ಬ ಮಿಡ್ಲ್ ಆರ್ಡರ್ ಅಲ್ಲಿ ಬೇಕೇ ಬೇಕಾಗತ್ತೆ. ದೇವದತ್ ಪಡಿಕ್ಕಲ್ ಅವರು ಕೂಡ ಕ್ಲಾಸಿಕ್ ಫಾರ್ಮ್ ಅಲ್ಲಿ ಇರೋದು ಇವಾಗ ನೋಡ್ತಾ ಇರೋ ಮಟ್ಟಿಗೆ. ನಮ್ಮ ಕರ್ನಾಟಕದಲ್ಲೆಲ್ಲ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂದ ರನ್ಸ್ ನ ಇಳಿಸ್ತಾನೆ ಇದ್ದಾರೆ ದೇವದತ್ ಪಡಿಕ್ಕಲ್ ಅವರು. ಒಳ್ಳೆ ಅಗ್ರೆಷನ್ ಮೂಲಕನೇ ರನ್ಸ್ ನ ಹೊಡಿತಾ ಇರೋದ್ರಿಂದ ದೇವದತ್ ಪಡಿಕ್ಕಲ್ ಅವರು ಕೂಡ ಕ್ಲಾಸಿಕ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಿರೋದು. ನಂಬರ್ 5 ಅಲ್ಲಿ ನಮ್ಮ ವಿಕೆಟ್ ಕೀಪರ್ ಆಗಿರುವಂತ ಜಿತೇಶ್ ಶರ್ಮಾ ಅವರು ಬರ್ತಾರೆ ಅಂತಾನೆ ಹೇಳ್ಬೋದು. ಜಿತೇಶ್ ಶರ್ಮಾ ಅವರು ಕೂಡ ಇವಾಗ T20 ವರ್ಲ್ಡ್ ಕಪ್ ಕೂಡ ಸೆಲೆಕ್ಷನ್ ಆಗಿರೋದ್ರಿಂದ ಅದ್ರ T20 ವರ್ಲ್ಡ್ ಕಪ್ 100% ಸೆಲೆಕ್ಷನ್ ಆಗ್ತಾರೆ. ಅವ್ರು ಬ್ಯಾಟಿಂಗ್ ರನ್ಸ್ ಬರ್ತಾರೆ. ಅದೇ ರೀತಿಯಾಗಿ ವಿಕೆಟ್ ಕೀಪಿಂಗ್ ಅಲ್ಲೂ ಕೂಡ ಒಳ್ಳೆ ಮೋಟಿವೇಶನ್ ನ ಕೊಡ್ತಿರೋದು. ಜಿತೇಶ್ ಶರ್ಮಾ ಅವರು ಕೂಡ ಒಳ್ಳೆ ಕ್ಲಾಸಿಕ್ ಫಾರ್ಮ್ ಅಲ್ಲಿ ಇರೋದು. ಅವ್ರ ಹಿಟ್ಟಿಂಗ್ ಅಬಿಲಿಟಿನೂ ಕೂಡ ಅಷ್ಟೇ ಒಳ್ಳೇದಾಕೊಂಡಿರೋದು. ಅಂಡರ್ 19 ಅಲ್ಲಿ ನನ್ನ ಪ್ರಕಾರ ಅಂಡರ್ 19 ಅಲ್ಲ, ಇಂಡಿಯಾ ಎ ಅಲ್ಲಿ ನನ್ನ ಪ್ರಕಾರ ಒಳ್ಳೆ ಒಳ್ಳೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೂಡ ಜಿತೇಶ್ ಅವರು ಕೊಟ್ಟಿರೋದು. ನೆಕ್ಸ್ಟ್ ನಂಬರ್ 6 ಹೋದ್ರೆ ಟೀಮ್ ಡೇವಿಡ್ ಅವ್ರು ಬರ್ತಾರೆ ಅಂತಾನೆ ಹೇಳ್ಬೋದು. ಟೀಮ್ ಡೇವಿಡ್ ಯಾವ ರೀತಿ ಫಿನಿಶ್ ಮಾಡ್ತಾರೆ ಅಂತ ನಾ ಮತ್ತೆ ಹೇಳ್ಬೇಕಾಗಿಲ್ಲ, ಇವಾಗ ಜಸ್ಟ್ ಹೇಳ್ದೆ. T10 ಲೀಗ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದ ಧಾಮ್ ಧೂಮ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು ಇಲ್ಲಿ ಟೀಮ್ ಡೇವಿಡ್ ಅವ್ರು ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಇಂದ ಟೀಮ್ ಡೇವಿಡ್ ಅವ್ರು ಎಲ್ಲೋ ಹೋಗಿರೋದು ಗೈಸ್. ಲಿಟ್ರಲ್ ಹೇಳ್ಬೇಕು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಫಾರ್ಮ್ ಇಲ್ಲಿ ಟೀಮ್ ಡೇವಿಡ್ ಅವ್ರು ಕಾಣಿಸ್ಕೊಳ್ತಿರೋದು ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ನಂಬರ್ 7 ಕಡೆ ಹೋದ್ರೆ ರೋಮಿಯೋ ಶೆಫರ್ಡ್ ಅವರು. ರೋಮಿಯೋ ಶೆಫರ್ಡ್ ಅವರು ಕೂಡ ಬೌಲಿಂಗ್ ಅಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು, T20 ಲೀಗ್ ಅಬುದಾಬಿ ಅವ್ರದ್ದೇನ ಆಗತ್ತಲ್ಲ, ಅವ್ರದ್ದು ಪ್ರೀಮಿಯರ್ ಲೀಗ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಇಲ್ಲಿ ರೋಮಿಯೋ ಶೆಫರ್ಡ್ ಅವರು ಕೂಡ ಕೊಡ್ತಿರೋದು. ಆಕ್ಚುಲಿ ಹಾಕೊಂಡು ಬ್ಯಾಟಿಂಗ್ ಅಲ್ಲಿ ಒನ್ ಆಫ್ ದ ಹಾರ್ಡ್ ಹಿಟ್ಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ರೋಮಿಯೋ ಶೆಫರ್ಡ್ ಅವರು. ಅದಕ್ಕಾಗಿ ನಮ್ಮ RCBಗೂ ಕೂಡ ಏನ್ ಚಿಂತೆ ಕನಿ ಮುಲಾಜಿಲ್ಲ. ಆ ರೀತಿ ಇವ್ರು ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ರೋಮಿಯೋ ಶೆಫರ್ಡ್ ಅವರು ಆಯ್ತು. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಕೃಣಾಲ್ ಪಾಂಡ್ಯ ಅವರು ಕೂಡ ಬೌಲಿಂಗ್ ಆಲ್ರೌಂಡರ್, ಸ್ಪಿನ್ ಆಲ್ರೌಂಡರ್, ಲೆಫ್ಟ್ ಆರ್ಮರ್, ಓವರ್ ಫೈನಲಿಸ್ಟ್ ನ ಆಪತ್ ಬಾಂಧವ ನಮ್ಮ RCBಗೆ ಬೌಲಿಂಗ್ ಅಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ ಅಲ್ಲಿ ಕೂಡ ಒನ್ ಆಫ್ ದ ಎಸ್ಟಾಬ್ಲಿಷ್ಮೆಂಟ್. ಪ್ರತಿಯೊಂದು ಮ್ಯಾಚ್ ಅಲ್ಲಿ ಆಟ ಆಡಲ್ಲ, ಆದ್ರೆ ಆಡಿರುವಂತ ಏನಾದ್ರು ಸ್ಟ್ಯಾಂಡ್ ಹಾಕೊಂಡು ಆಟಿರ್ಬೇಕು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಆಟ ಆಡ್ತಾರೆ ಲೆಫ್ಟ್ ಹ್ಯಾಂಡರ್.
ಅವ್ರು ಅಪ್ ದ ಆರ್ಡರ್ ಪ್ರಮೋಟ್ ಆಗ್ಬೋದು. ಆ ಸಿಚುವೇಶನ್ ತಕ್ಕಂಗೆ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್‌ನ ಪ್ರಮೋಟ್ ಕೂಡ ಮಾಡ್ಕೊಳತ್ತೆ. ನೆಕ್ಸ್ಟ್ ಅಲ್ಲಿ ಪೇಸ್ ಅಟ್ಯಾಕ್ ಕಡೆ ಹೋಗೋದಾದ್ರೆ ಭುವಿ ಅವರು ಬರ್ತಾರೆ. ಭುವಿ ಅವರು ಕೂಡ ಎಕ್ಸ್‌ಕ್ಲೂಸಿವ್ ಹಾಕೊಂಡು ಕಾಣಿಸ್ಕೊಳ್ತಿರೋದು. ಒಳ್ಳೆ ಎಕ್ಸ್‌ಪೀರಿಯನ್ಸ್ ಇರೋದ್ರಿಂದ ಅವ್ರಿಗೆ ಯಾವ ರೀತಿ ಹಾಕ್ಬೇಕು ಎಲ್ಲ ಟೆಕ್ನಿಕ್ಸ್‌ಗಳು ಇರತ್ತೆ. ನೆಕ್ಸ್ಟ್ ನಂಬರ್ 10ಗೆ ಹೋಗುವ ಮಟ್ಟಿಗೆ ನಮ್ಮ ಜೋಶ್ ಹೇಸಲ್‌ವುಡ್ ಅವರು. ಯೆಸ್, ಜೋಶ್ ಹೇಸಲ್‌ವುಡ್ ಅವರು ಇಂಜುರಿ ಹೌದು, ಆಶೇಸ್ ಇಂದನೂ ಕೂಡ ರೂಲ್ಡ್ ಔಟ್ ಆಗಿರೋದು ಎಲ್ಲ ಕಡೆ ಕೂಡ. ಆದ್ರೆ ಐಪಿಎಲ್‌ನ ಆಟ ಆಡುವಂತ ಸಾಧ್ಯತೆ ಹೆಚ್ಚಿನ ಕಾಣಿಸ್ಕೊಳ್ತಿರೋದು ಜೋಶ್ ಹೇಸಲ್‌ವುಡ್ ಅವರು. ಏನಾದ್ರೂ ಆಟ ಆಡದೇ ಇದ್ರೆ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ನಮ್ಮ ಆರ್‌ಸಿಬಿಗೆ ಆಟ ಆಡ್ತಾರೆ ಅಂತ ಅನ್ನಿಸ್ತಾ ಇರೋ ಮಟ್ಟಿಗೆ ಜೋಶ್ ಹೇಸಲ್‌ವುಡ್ ಅವರು. ನೆಕ್ಸ್ಟ್ ಅಲ್ಲಿ ಬರ್ತಾರೆ ಯಶ್ ದಯಾಲ್ ಅವರು. ಯಾಕಪ್ಪ ಅಂತ ಹೇಳಿದ್ರೆ ಯಶ್ ದಯಾಲ್ ಅವರು ಕೂಡ ಲೆಫ್ಟ್ ಆರ್ಮರ್ ಹಾಕೊಂಡಿರೋದ್ರಿಂದ ಒಳ್ಳೆ ಸ್ವಿಂಗ್, ಇನ್ ಸ್ವಿಂಗ್ ಎಲ್ಲ ಮಾಡ್ತಾರೆ. ಒಳ್ಳೆದಾಗಿ ಕ್ಲಾಸಿಕ್ ಫಾರ್ಮ್ ಅಲ್ಲೂ ಕೂಡ ಯಶ್ ದಯಾಲ್ ಅವ್ರೇನು ಕಾಣಿಸ್ಕೊಳ್ತಾ ಇಲ್ಲ. ಆದ್ರೆ ಏನು ಕೂಡ ನ್ಯೂಸ್ ರಿಪೋರ್ಟ್ಸ್‌ಗಳು ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ಟಾಕ್ಸ್‌ಗಳು ಬರ್ತಾ ಇತ್ತು. ಆದ್ರೆ ಇವಾಗ ಏನು ಕೂಡ ಬರ್ತಾ ಇಲ್ಲ. ನೋಡುವ ಮಟ್ಟಿಗೆ ಯಶ್ ದಯಾಲ್ ಅವರು ಕೂಡ ನಮ್ಮ ಆರ್‌ಸಿಬಿಗೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್‌ನ ಕೊಟ್ಟಿರೋದು ಹೋದ ಸೀಸನ್. ಅದಕ್ಕಾಗಿ ಅವರು ಕೂಡ ಇದ್ದೋರ್ದು. ನೆಕ್ಸ್ಟ್ ಅಲ್ಲಿ ಸ್ಪಿನ್ನರ್ ಹಾಕೊಂಡು ಸುಯೇಶ್ ಶರ್ಮಾ ಅವರು. ಸುಯೇಶ್ ಶರ್ಮಾ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಹೋದ ಸೀಸನ್ ಕೊಟ್ಟಿರೋದು. ಅದೇ ರೀತಿ ಸ್ಪಿನ್ನಿಂಗ್ ಅಲ್ಲಿ ಮೇನ್ ಹಾಕೊಂಡು ಎಕಾನಮಿಕಲ್ ಆಗಿ ಮೇಂಟೈನ್ ಮಾಡ್ತಾರೆ ಸುಯೇಶ್ ಶರ್ಮಾ ಅವರು ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಆರ್‌ಸಿಬಿಗೆ ಈ ಪ್ಲೇಯಿಂಗ್ ಲೆವೆನ್ ನೋಡ್ತಿದ್ರೆ ಆಪ್ಷನ್ನೇ ಬೇಡ ಗೈಸ್. ಏನಾದ್ರು ಇವ್ರಿಗೆ ರಿಪ್ಲೇಸ್ಮೆಂಟ್ ಹಾಕೊಂಡು ಬರ್ಬೇಕು ಅಂತ ಹೇಳಿದ್ರೆ ಒಂದ್ 2 ಜನ ಪ್ಲೇಯರ್ಸ್‌ಗಳು ಇರುತ್ತೆ. ಇವ್ರಿಗೆ ರಿಪ್ಲೇಸ್ಮೆಂಟ್ ಹಾಕು ಇವಾಗ ಇರುವಂತ ಟೀಮಲ್ಲೇ. ಆದ್ರೂ ಐಪಿಎಲ್ ಆಪ್ಷನ್ ಬೇಕಾಗುತ್ತೆ. ಏನಾದ್ರು ಸ್ವಲ್ಪ ಚೇಂಜಸ್ ಮಾಡ್ಲಿಕ್ಕೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಅದಕ್ಕಾಗಿ ಈ ಒಂದು ಐಪಿಎಲ್ ಆಪ್ಷನ್ ನಮ್ಮ ಆರ್‌ಸಿಬಿಗೆ ಅವಶ್ಯಕತೆನೇ ಇಲ್ಲ ಅನ್ನುವ ಮಟ್ಟಿಗೆ ನಾನು ನಿಮ್ಗೆ ಹೇಳಿರೋದು. ನಿಮ್ಗೆ ವಿಡಿಯೋ ಇಷ್ಟ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್‌ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ.